ಈ ವಿಡಿಯೋದಲ್ಲಿ ನಾವು AC ಪ್ಯಾರಲಲ್ ಸರ್ಕ್ಯೂಟ್ನ ಹೇಗೆ ಸಾಲ್ವ್ ಮಾಡೋದು ಅಂತ ವಿಲ್ ಗೋಯಿಂಗ್ ಟು ಫೈಂಡ್ ಔಟ್. ಈ ಡಯಾಗ್ರಾಮಲ್ಲಿ ನಿಮಗೆ 3 ಇಂಪಿಡೆನ್ಸ್ ಇದೆ, Z1, Z2, Z3. DC ಸರ್ಕ್ಯೂಟ್ಸಲ್ಲಿ ರೆಸಿಸ್ಟೆನ್ಸು ಹೆಂಗಿರುತ್ತೋ ಹಾಗೆ ಇಲ್ಲಿ ಅಪೋಸಿಷನ್ನು ಇಂಪಿಡೆನ್ಸ್ ಅಂತ ಕರಿತೀವಿ. ಇಲ್ಲಿ 3 ಇಂಪಿಡೆನ್ಸ್ Z1, Z2, Z3 ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ. ಸೊ ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಂಡು ವೋಲ್ಟೇಜ್ V ಅಪ್ಲೈಡ್. ಓಕೆ, ಸೊ ಅವಾಗ ನಮಗೆ ವೋಲ್ಟೇಜ್ ಇನ್ ಪ್ಯಾರಲಲ್ ಸರ್ಕ್ಯೂಟ್ ವಿಲ್ ಗೋಯಿಂಗ್ ಟು ರಿಮೇನ್ ಸೇಮ್. ಸೀರೀಸ್ ಸರ್ಕ್ಯೂಟಲ್ಲಿ ಕರೆಂಟ್ ಹೆಂಗೆ ಎಲ್ಲ ಎಲಿಮೆಂಟ್ಸಲ್ಲೂ ಸೇಮ್ ಇರುತ್ತೋ, ಸೊ ಪ್ಯಾರಲಲ್ ಸರ್ಕ್ಯೂಟಲ್ಲಿ ವೋಲ್ಟೇಜು ಎಲ್ಲ ಎಲಿಮೆಂಟ್ಸಲ್ಲೂ ಸೇಮ್ ಇರುತ್ತೆ. ಓಕೆ, ಸೊ ನಮ್ಮ ಮನೆಯಲ್ಲಿ ಯಾವುದೇ ಎಕ್ವಿಪ್ಮೆಂಟ್ ಕನೆಕ್ಟ್ ಮಾಡ್ತೀವಲ್ಲ ಅದೆಲ್ಲನೂ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊತೀವಿ ಸಪ್ಲೈ ವೋಲ್ಟೇಜ್ಗೆ. ಓಕೆ, ಸೊ ಇಲ್ಲಿ ವೋಲ್ಟೇಜು ಎಲ್ಲ ಎಲಿಮೆಂಟ್ಸಲ್ಲೂ ಸೇಮ್ ಇರೋದ್ರಿಂದ I1 current will be equal to V by Z1. Similarly, I2 current will be equal to V by Z2. I3 current will be equal to V divided by Z3. Okay, so ಇಲ್ಲಿ ಕರೆಂಟ್ ಏನಾಗುತ್ತೆ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಟೋಟಲ್ ಕರೆಂಟ್ I is equal to I1 plus I2 plus I3. ಓಕೆ, ಸೊ I ಅಂದರೆ V divided by Z, that is equivalent impedance of all the 3 impedances connected in parallel. ಸೊ I1 ಅಂದರೆ V by Z1, I2 ಅಂದರೆ V by Z2, I3 ಅಂದರೆ V by Z3. V ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಮಗೆ 1 by Z is equal to 1 by Z1 plus 1 by Z2 plus 1 by Z3 ಬರುತ್ತೆ. ಸೊ ವೆನ್ ಮೋರ್ ದ್ಯಾನ್ 2 ರೆಸಿಸ್ಟೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್, ಅಲ್ಲೇನು DC ಸರ್ಕ್ಯೂಟ್ಸಲ್ಲಿ ಏನು ಬಂದಿತ್ತಲ್ಲ 1 by R ಈಕ್ವಲೆಂಟ್ ಇಸ್ ಈಕ್ವಲ್ ಟು 1 by R1 plus 1 by R2 ಬಂದಿತ್ತು. ಅದೇ ಥರನೇ AC ಸರ್ಕ್ಯೂಟ್ಸಲ್ಲಿ ಇಂಪೆಡೆನ್ಸ್ನ ಕನೆಕ್ಟ್ ಮಾಡಿದಾಗ ರಿಸಲ್ಟಿಂಗ್ ಇಂಪೆಡೆನ್ಸ್ ಇದೆಯಲ್ಲ ಅದು ಯಾವ ಈಕ್ವೇಷನ್ ಥ್ರೂ ಬರುತ್ತೆ, 1 by Z is equal to 1 by Z1 plus 1 by Z2 plus 1 by Z3. ಓಕೆ, ಸೊ ಇಲ್ಲಿ Z-ನ ಈಕ್ವಲೆಂಟ್ ಇಂಪೆಡೆನ್ಸ್ ಅಂತ ಕರಿತೀವಿ ಅಥವಾ ZUQ. ಓಕೆ, ಸೊ ಈ ಪರ್ಟಿಕ್ಯುಲರ್ ಸರ್ಕ್ಯೂಟಲ್ಲಿ 2 ಇಂಪೆಡೆನ್ಸ್ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ನಮಗೆ 1 by Z is equal to 1 by Z1 plus 1 by Z2 ಬರುತ್ತೆ. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಟು ಫೈಂಡ್ ದ ಈಕ್ವಿವೆಲೆಂಟ್ ಆಫ್ ದಟ್ ZEQ ಏನು ಬರುತ್ತೆ ಅವಾಗ Z1 Z2 ಡಿವೈಡೆಡ್ ಬೈ Z1 ಪ್ಲಸ್ Z2 ಬರುತ್ತೆ. ಓಕೆ, ಸೊ ಸಿಮಿಲರ್ಲಿ DC ಸರ್ಕ್ಯೂಟಲ್ಲಿ 2 ರೆಸಿಸ್ಟೆನ್ಸ್ನ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ R ಈಕ್ವಿವೆಲೆಂಟ್ ಏನು ಬರುತ್ತೆ, R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಹೆಂಗೆ ಬರುತ್ತೋ ಅದೇ ಥರನೇ ಇಲ್ಲೂ ಸೇಮ್ ಈಕ್ವೇಷನ್ ಬರುತ್ತೆ. ಓಕೆ, ಸೊ ನಾವು DC ಸರ್ಕ್ಯೂಟಲ್ಲಿ ಓದಬೇಕಾದ್ರೆ ಕರೆಂಟ್ ಡಿವೈಡರ್ ರೂಲ್ ಏನೋದು ದಟ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಹಿಯರ್. ಓಕೆ, ಸೊ ಇಲ್ಲಿ ನಾವು ವೋಲ್ಟೇಜ್ ನಮಗೆ ಗೊತ್ತಿಲ್ಲ, ಟೋಟಲ್ ಕರೆಂಟ್ ಗೊತ್ತಿದೆ ಅಂದಾಗ ವಿ ಕ್ಯಾನ್ ಯೂಸ್ ದ ಕರೆಂಟ್ ಡಿವೈಡರ್ ರೂಲ್. ಓಕೆ, ಸೊ ವೆನ್ 2 ಇಂಪೆಡೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, Z1 Z2 ಎರಡನ್ನ ಪ್ಯಾರಲಲ್ ಕನೆಕ್ಟ್ ಮಾಡಿರ್ತೀವಿ. ಕರೆಂಟ್ ಥ್ರೂ Z1 I1, ಕರೆಂಟ್ ಥ್ರೂ Z2 I2, ಟೋಟಲ್ ಕರೆಂಟ್ IT. ಸೊ ಆವಾಗ ನಮಗೆ I1 is given by the equation I1 is equal to total current multiplied by impedance of the other branch divided by Z1 plus Z2, that is total impedance of the 2 branches. Similarly I2 ಬೇಕಂದರೆ I2 ಅಂದರೆ current in the impedance Z2, that is equal to total current IT multiplied by impedance of the other branch Z1 divided by Z1 plus Z2 ಯೂಸ್ ಮಾಡಬೇಕು. ಓಕೆ, ಸೊ ರೆಸಿಸ್ಟೆನ್ಸಲ್ಲೂ ನಾವು ಇದನ್ನು ಯೂಸ್ ಮಾಡಿದ್ವಿ ಕರೆಂಟ್ ಡಿವೈಡರ್ ರೂಲು. ಅಲ್ಲಿ I1 is equal to IT into R2 by R1 plus R2. Similarly I2 is equal to IT into R2 divided by R1 plus R2. ಈ ಥರ ನಾವು ಸೇಮ್ ಫಾರ್ಮುಲಾನೇ ಯೂಸ್ ಮಾಡಿದ್ವಿ. ಇಲ್ಲಿ ಅದೇ ಫಾರ್ಮುಲಾನೇ R is replaced by Z. ಸೊ ದ್ಯಾಟ್ ಮೀನ್ಸ್ DC ಸರ್ಕ್ಯೂಟ್ಸಲ್ಲಿ ಮತ್ತು AC ಸರ್ಕ್ಯೂಟ್ಸಲ್ಲಿ ದ ಫಾರ್ಮುಲಾಸ್ ವಿಲ್ ನಾಟ್ ಗೋಯಿಂಗ್ ಟು ಚೇಂಜ್. ಓಕೆ, ಇಲ್ಲಿ AC ಸರ್ಕ್ಯೂಟ್ನ ಸಾಲ್ವ್ ಮಾಡೋಕ್ಕೆ ನಮಗೆ 2 ಮೆಥಡ್ ಇದೆ. ಸೊ ಒಂದನ್ನು ಇಂಪೆಡೆನ್ಸ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದನ್ನು ಅಡ್ಮಿಟೆನ್ಸ್ ಮೆಥಡ್ ಅಂತ ಕರಿತೀವಿ. ಇಂಪೆಡೆನ್ಸ್ ಅಂದರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ Z. ಅದೇ ಥರ ಅಡ್ಮಿಟೆನ್ಸ್ ಅಂದರೆ ಇಟ್ ಈಸ್ ನೋನ್ ಎಸ್ ರೆಸಿಪ್ರೋಕಲ್ ಆಫ್ ದ ಇಂಪೆಡೆನ್ಸ್ ಆ್ಯಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಲೆಟರ್ Y. ಓಕೆ, ಸೊ ಮೋರ್ ದೆನ್ 2 ರೆಸಿಸ್ಟೆನ್ಸಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಯಾವಾಗ ನಾವು ಸಾಲ್ವ್ ಮಾಡಬೇಕಿರುತ್ತೋ ಆವಾಗ ನಾವು ಅಡ್ಮಿಟೆನ್ಸ್ ಮೆಥಡ್ ಯೂಸ್ ಮಾಡಿದ್ರೆ ನಮಗೆ
ಟೈಮ್ ಸೇವ್ ಆಗುತ್ತೆ. ಇಟ್ ವಿಲ್ ಬಿ ಲಾಟ್ ಮೋರ್ ಈಸಿಯರ್. ಓಕೆ. ಸೊ ಬಟ್ ಯೂಶಲಿ ನಮಗೆ ಎಕ್ಸಾಮಲ್ಲಿ ಕೇಳ್ಬೇಕಾದ್ರೆ ಯಾವತ್ತು ಮೋರ್ ದೆನ್ 2 ಇಂಪಾರ್ಟೆನ್ಸ್ಗೆ ಜಾಸ್ತಿ ಹೋಗಲ್ಲ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಟೈಮ್ ವಿಲ್ ಗೋನ್ ಟು ಸಾಲ್ವ್ ಬೈ ಯೂಸಿಂಗ್ ದ ಇಂಪಾರ್ಟೆನ್ಸ್ ಮೆಥಡ್. ಓಕೆ. ಸೊ ನಾವು ಇಂಪಾರ್ಟೆನ್ಸ್ ಮೆಥಡಲ್ಲಿ ಸಾಲ್ವ್ ಮಾಡಬೇಕಂದ್ರೆ ಕರೆಂಟ್ ಹೆಂಗೆ ಕಂಡುಹಿಡಿಯೋದು? ಇನ್ ಡಿಫ್ರೆಂಟ್ ಬ್ರಾಂಚಸ್ ಬೈ ಯೂಸಿಂಗ್ I1 ಈಸ್ ಈಕ್ವಲ್ ಟು V ಬೈ Z1, I2 ಇದ್ದಾಗ V ಬೈ Z2. ಸೊ ಆಮೇಲೆ ಅವನ್ನೆಲ್ಲ ಕರೆಂಟ್ನ ಆ್ಯಡ್ ಮಾಡಬೇಕು. ಓಕೆ. ಇನ್ ಕೇಸ್ ಇಫ್ ಯು ವಾಂಟ್ ಟು ರೈಟ್ ದ ಫೇಸರ್ ಡಯಾಗ್ರಾಮ್, ಇಲ್ಲಿ ವೋಲ್ಟೇಜು ಎಲ್ಲ ಎಲಿಮೆಂಟ್ಸಲ್ಲೂ ಕಾಮನ್ ಇರುತ್ತೆ. ಹಾಗಾಗಿ ಫೇಸರ್ ಡಯಾಗ್ರಾಮ್ ಬರೀಬೇಕಾದ್ರೆ ಯಾವಾಗಲೂ ವೋಲ್ಟೇಜ್ ಶುಡ್ ಬಿ ಟೇಕನ್ ಎಸ್ ರೆಫರೆನ್ಸ್. ಓಕೆ. ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತೇಳಿ ಇನ್ನು ಜನರಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಅಲ್ಲಿ ಈ ಸರ್ಕ್ಯೂಟಲ್ಲಿ R1 ಮತ್ತು C1, ಸೊ ದಟ್ ಕಾನ್ಸ್ಟಿಟ್ಯೂಟ್ಸ್ ಅವರ್ Z1. ಸಿಮಿಲರ್ಲಿ R2 ಮತ್ತು L2, ದಟ್ ಕಾನ್ಸ್ಟಿಟ್ಯೂಟ್ಸ್ ಅವರ್ Z2. ಈಗ ಎರಡು ಇಂಪಾರ್ಟೆನ್ಸ್ನ ನಾವು ಪ್ಯಾರಲಲ್ಲ ಕನೆಕ್ಟ್ ಮಾಡಿದ್ವಿ. ಸೊ ಫಸ್ಟು RC ಸೀರೀಸ್ ಸರ್ಕ್ಯೂಟು, ಇನ್ನೊಂದು RL ಸೀರೀಸ್ ಸರ್ಕ್ಯೂಟ್. ಓಕೆ. ಅವೆರಡನ್ನೂ ಪ್ಯಾರಲ್ ಕನೆಕ್ಟ್ ಮಾಡ್ಕೊಂಡು ಅಪ್ಲೈಡ್ ವೋಲ್ಟೇಜ್ ಇಲ್ಲಿ V ಇದೆ. ಸೊ ಈಗ ನಾವು ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತೇಳಿ ನೋಡೋಣ. ಇಲ್ಲಿ ವೋಲ್ಟೇಜು ಕಾಮನ್ ಪ್ಯಾರಲಲ್ ಸರ್ಕ್ಯೂಟ್ ಇರೋದ್ರಿಂದ, ಸೊ ಹಂಗಾಗಿ ವೋಲ್ಟೇಜ್ನ ರೆಫರೆನ್ಸ್ ತಗೋಬೇಕು. ಸೊ ರೆಫರೆನ್ಸ್ ತಗೊಂಡಾಗ ಅದನ್ನು V ಪ್ಲಸ್ J0 ಅಂತ ಬರ್ಕೋಬೇಕು J ಫಾರಮಲ್ಲಿ, ಅಥವಾ V at an angle 0. ಓಕೆ. ಹಾಂ, Z1ಗೇನು ರೆಪ್ರೆಸೆಂಟೇಷನ್ನು ಇನ್ ಟರ್ಮ್ಸ್ ಆಫ್ J ಫಾರಮ್ R1 ಮೈನಸ್ JXC. ಓಕೆ. ಸಿಮಿಲರ್ಲಿ Z2ಗೆ R2 ಪ್ಲಸ್ JXL. ಓಕೆನಾ. ಸೊ ಇಲ್ಲಿ Z1ಗೆ R1 ಮೈನಸ್ JXC1, Z2ಗೆ R2 ಪ್ಲಸ್ JXL2. ಓಕೆ. ಸೊ ಅದನ್ನು ನೀವು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡಾಗ Z1 ಅಟ್ ಎನ್ ಆ್ಯಂಗಲ್ -5 ಬರುತ್ತೆ. ಮೈನಸ್ ಯಾಕೆ ಬರುತ್ತೆ? ಇದು ಕೆಪಾಸಿಟಿವ್ ಸರ್ಕ್ಯೂಟ್ ಆದ್ದರಿಂದ ಮೈನಸ್ JXC1 ಇರೋದ್ರಿಂದ ನಿಮಗೆ -5 ಬರುತ್ತೆ. ಅದೇ ಥರ Z2ಗೆ ನಿಮಗೆ RL ಸೀರೀಸ್ ಸರ್ಕ್ಯೂಟ್ ಇದೆ, ಅದು ಆ್ಯಂಗಲ್ಲು ಪ್ಲಸ್ ಬರುತ್ತೆ. ಓಕೆ. ಇಲ್ಲಿ ನಾವು ಕರೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ I ಈಸ್ ಈಕ್ವಲ್ ಟು V ಡಿವೈಡೆಡ್ ಬೈ Z1 ಬಿಕಾಸ್ ವೋಲ್ಟೇಜ್ ರಿಮೇನ್ ಸೇಮ್. ಸೊ ಹಂಗಾಗಿ ಫಸ್ಟು I1 ಬೇಕಂದರೆ V ಡಿವೈಡೆಡ್ ಬೈ Z1 ಮಾಡಬೇಕು. I1 ಅಂದರೆ ಕರೆಂಟ್ ಥ್ರೂ RC ಸೀರೀಸ್ ಸರ್ಕ್ಯೂಟ್ ಅಥವಾ ಕರೆಂಟ್ ಥ್ರೂ Z1. ಓಕೆ. ಹಾಂ, ನಾವು ಯಾವಾಗಲೂ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡಬೇಕಾದ್ರೆ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಪೋಲಾರ್ ಫಾರ್ಮ್. ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ನು ಪೋಲಾರ್ ಫಾರ್ಮಲ್ಲಿ ಮಾಡೋಕ್ಕೆ ಬರಲ್ಲ. ಸೊ ಅವಾಗ ನಾವು ಅದನ್ನು ರೆಕ್ಟ್ಯಾಂಗುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಇಲ್ಲಿ ನಾವು ಡಿವಿಷನ್ ಮಾಡಬೇಕಾದ್ರಿಂದ ಇಟ್ ಹ್ಯಾಸ್ ಟು ಬಿ ಇನ್ ಪೋಲಾರ್ ಫಾರ್ಮ್. ಓಕೆ. ಸೊ ಇಲ್ಲಿ I1ಗೆ V at an angle 0 ಡಿವೈಡೆಡ್ ಬೈ Z1 at an angle -5 ಬರುತ್ತೆ. ಸೊ V ಡಿವೈಡೆಡ್ ಬೈ Z1 ಮ್ಯಾಗ್ನಿಟ್ಯೂಡ್ ಕೊಡುತ್ತೆ ಆಫ್ ಕರೆಂಟ್ I1. ಸಿಮಿಲರ್ಲಿ ಇಲ್ಲಿ -I1 ಇರೋದು ನ್ಯೂಮರೇಟರ್ ಹೋದರೆ +I1 ಆಗುತ್ತೆ. ಸೊ ದ್ಯಾಟ್ ವಿಲ್ ಗೋನ್ ಟು ಗಿವ್ ಅಸ್ ದ ಕರೆಂಟ್ ಇನ್ ಪೋಲಾರ್ ಫಾರ್ಮ್. ಸಿಮಿಲರ್ಲಿ I2 ಅಂದರೆ ಕರೆಂಟ್ ಥ್ರೂ ದ RL ಬ್ರಾಂಚ್, ದಟ್ ಈಸ್ Z2. ಸೊ ಇಲ್ಲಿ V ಡಿವೈಡೆಡ್ ಬೈ Z2 ಮಾಡಬೇಕು. ಸೊ ಅಲ್ಲಿ ನಿಮ್ಗೇನು ಬರುತ್ತೆ? V ಡಿವೈಡೆಡ್ ಬೈ Z2 ಕರೆಂಟ್ನ ಮ್ಯಾಗ್ನಿಟ್ಯೂಡ್ ಕೊಡುತ್ತೆ. ಇಲ್ಲಿ +5 ಇರೋದು ಮೇಲ್ಗಡೆ ಹೋದಾಗ -5 ಆಗುತ್ತೆ. ಓಕೆ. ಅದು ನಮಗೆ ಆ್ಯಂಗಲ್ ಕೊಡುತ್ತೆ. ಓಕೆ. ಸೊ ನಮಗೆ ಟೋಟಲ್ ಕರೆಂಟ್ ಬೇಕಂದಾಗ ನಮಗೆ I ಈಸ್ ಈಕ್ವಲ್ ಟು I1 ಪ್ಲಸ್ I2 ಮಾಡಬೇಕು. ಇಲ್ಲಿ ಅಡಿಷನ್ ಇರೋದ್ರಿಂದ I1 ಪ್ಲಸ್ I2. ನಾವು ಟೋಟಲ್ ಕರೆಂಟ್ ಕಂಡುಹಿಡಬೇಕಾದ್ರೆ ಇಲ್ಲಿ ಪೋಲಾರ್ ಫಾರ್ಮಲ್ಲಿ ಏನು ರಿಸಲ್ಟ್ ಬಂದಿರುತ್ತಲ್ಲ, ಸೊ ದಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ರೆಕ್ಟ್ಯಾಂಗ್ಯುಲರ್ ಫಾರ್ಮ್. ಓಕೆ. ಸಪೋಸ್ ಪ್ರಾಬ್ಲಮಲ್ಲಿ ನಮಗೆ ಟೋಟಲ್ ಕರೆಂಟ್ ಕೊಟ್ಟಿರ್ತಾನೆ I, ಅಪ್ಲೈಡ್ ವೋಲ್ಟೇಜ್ ಕೊಟ್ಟಿಲ್ಲ. ಸೊ ಅವಾಗ ಏನು ಮಾಡಬೇಕು ನಾವು? ವಿಲ್ ಗೋನ್ ಟು ಯೂಸ್ ದ ಕರೆಂಟ್ ಡಿವೈಡರ್ ರೂಲ್. ಸೊ ಕರೆಂಟ್ ಡಿವೈಡರ್ ರೂಲ್ ಅಂದರೆ ಇಲ್ಲಿ I1 ಈಸ್ ಈಕ್ವಲ್ ಟು ದಿಸ್ ವಿಲ್ ಗೋನ್ ಟು ಟೇಕ್ ಇಟ್ ಆಸ್ IT. ಓಕೆನಾ. IT ಇಂಟು ರೆಸಿಸ್ಟೆನ್ಸ್ ಆಫ್ ದ ಅದರ್ ಬ್ರಾಂಚ್ ಅಂದರೆ ಇದು Z2 ಡಿವೈಡೆಡ್ ಬೈ Z1 ಪ್ಲಸ್ Z2. ಸಿಮಿಲರ್ಲಿ ಕರೆಂಟ್ ಥ್ರೂ ದ ಸೆಕೆಂಡ್ ಬ್ರಾಂಚ್, ದಟ್ ಈಸ್ I2, ಕರೆಂಟ್ ಥ್ರೂ Z2, ದಟ್ ಈಸ್ ಈಕ್ವಲ್ ಟು IT ಇಂಟು ಇಂಪಿಡೆನ್ಸ್ ಆಫ್ ದ ಅದರ್ ಬ್ರಾಂಚ್ Z1 ಡಿವೈಡೆಡ್ ಬೈ ಟೋಟಲ್ ಇಂಪಿಡೆನ್ಸ್ Z1 ಪ್ಲಸ್ Z2. ಇವೆರಡು ಫಾರ್ಮುಲಾ ನಮಗೆ ಜಾಸ್ತಿ ಯೂಸ್ ಆಗುತ್ತೆ. ಯಾಕಂದರೆ ಎಕ್ಸಾಮಲ್ಲಿ ಯಾವಾಗಲೂ ಕೇಳೋದು 2 ಇಂಪಿಡೆನ್ಸಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಹಂಗಾಗಿ ನಾವು ಈ ಫಾರ್ಮುಲಾನೇ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ. So now we will going to see some of the examination problems. ಈ ಪ್ರಾಬ್ಲಮಲ್ಲಿ 8 plus J6 Z1 Z2 3 minus J4 are connected in parallel. If the
ಟೋಟಲ್ ಕರೆಂಟ್ ಡ್ರಾನ್ ಬೈ ದ ಕಾಂಬಿನೇಷನ್ ಈಸ್ 25 ಆಂಪಿಯರ್ಸ್ ಅಂದರೆ ಕರೆಂಟ್ ಕೊಟ್ಟಿದ್ದಾನೆ. ಸೊ ಫೈಂಡ್ ದ ಕರೆಂಟ್ ಆ್ಯಂಡ್ ಪವರ್ ಟೇಕನ್ ಬೈ ಈಚ್ ಇಂಪಡೆನ್ಸ್ ಅಂದರೆ ಬ್ರಾಂಚ್ ಕರೆಂಟ್ಸ್ ಕಂಡುಹಿಡಬೇಕು. I1 ಮತ್ತು I2 ಕಂಡುಹಿಡಬೇಕು. ವೋಲ್ಟೇಜ್ ಇಸ್ ನಾಟ್ ಗಿವನ್ ಹಿಯರ್. ಓಕೆ, ಹಾಂ. ಸೊ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಕರೆಂಟ್ ಡಿವೈಡರ್ ರೂಲ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತೀವಿ. ವೋಲ್ಟೇಜ್ ಈಸ್ ನಾಟ್ ಗಿವನ್ ಬಟ್ ವಿ ನೋ ದ ಟೋಟಲ್ ಕರೆಂಟ್. ಅದು ಯಾವಾಗ ಅಂದರೆ ಓನ್ಲಿ 2 ಇಂಪಡೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅವಾಗ ಮಾತ್ರ ನಮಗೆ ಇಲ್ಲಿ ವೋಲ್ಟೇಜು ಕರೆಂಟ್ ಡಿವೈಡರ್ ರೂಲ್ನ ಯೂಸ್ ಮಾಡಬೇಕು. ಓಕೆ, ಸೊ ಮೋರ್ ದೆನ್ 2 ಇಂಪಡೆನ್ಸ್ ಇತ್ತು ಅಂದರೆ ಸೊ ದಿಸ್ ಫಾರ್ಮುಲಾ ವಿಲ್ ನಾಟ್ ಗೋಯಿಂಗ್ ಟು ವರ್ಕ್. ಓಕೆ, ಸೊ ದಿಸ್ ಈಸ್ ಟ್ರೂ ಓನ್ಲಿ ಫಾರ್ 2 ಇಂಪಡೆನ್ಸಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಇಲ್ಲಿ Z1 ಏನು ವ್ಯಾಲ್ಯೂ ಇದೆ ಅದನ್ನು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸಿಮಿಲರ್ಲಿ Z2 ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಪೋಲಾರ್ ಫಾರ್ಮ್. ಓಕೆ, ಸೊ 8 + J6 ಅಂದರೆ ಇದು ನಿಮಗೆ RL ಸೀರೀಸ್ ಸರ್ಕ್ಯೂಟ್. ಓಕೆನಾ? Z2 ಇಲ್ಲಿ 3 - J4 ಕೊಟ್ಟಿದ್ದಾನೆ. ಸೊ -J4 ಅಂದರೆ -JXC ಅಂತ. ಸೊ ಹಂಗಾಗಿ ಇದು RC ಸೀರೀಸ್ ಸರ್ಕ್ಯೂಟ್ Z2. ಓಕೆ, ಸೊ ಹಂಗಾಗಿ ನಮಗೆ ಇಲ್ಲಿ ಮೈನಸ್ ಆ್ಯಂಗಲ್ ಬರುತ್ತೆ. ಸೊ ಫಾರ್ಮುಲಾ I1 ಬ್ರಾಂಚ್ ಕರೆಂಟ್ ಫಾರ್ಮುಲಾ I1 = 80 × Z2/Z1 + Z2. ಇನ್ನೊಂದು I2 = 80 × Z1 / Z1 + Z2. ಓಕೆನಾ? ಅದರಲ್ಲಿ ನಾವಿಲ್ಲಿ Z1 + Z2 ಮಾಡಬೇಕು. ಸೊ Z1 + Z2 ಮಾಡಬೇಕಂದ್ರೆ ಯಾವಾಗಲೂ ರೆಕ್ಟ್ಯಾಂಗುಲರ್ ಫಾರಮಲ್ಲೇ ನಾವು ಅಡಿಷನ್ ಮಾಡಬೇಕು. ಓಕೆನಾ? ಪೋಲಾರ್ ಫಾರಮಲ್ಲಿ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ. ಓಕೆನಾ? ಅವೆರಡನ್ನ ಆ್ಯಡ್ ಮಾಡಿದಾಗ ನಿಮಗೆ 11 + J2 ಬರುತ್ತೆ ಆ್ಯಂಡ್ ದಟ್ ಶುಡ್ ಬಿ ಕನ್ವರ್ಟೆಡ್ ಟು ದ ಪೋಲಾರ್ ಫಾರಮ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕರೆಂಟ್ ಡಿವೈಡರ್ ರೂಲಲ್ಲಿ I1 ಕಂಡುಹಿಡಬೇಕು. ಸೊ I1 ಕಂಡುಹಿಡಿಯೋಕ್ಕೆ IT ನಮಗೆ ಕೊಟ್ಟಿರೋದು ಅವನು 25 ಆ್ಯಂಪ್ಸ್ ಅಂತ ಕೊಟ್ಟಿದ್ದಾನೆ, ಯಾವುದೇ ಆ್ಯಂಗಲ್ ಕೊಟ್ಟಿಲ್ಲ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈಸ್ ವಿಲ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ರೆಫರೆನ್ಸ್. ಸೊ ರೆಫರೆನ್ಸ್ ಅಂತ ತಗೊಂಡಾಗ ಏನಾಗುತ್ತೆ ನಮಗೆ 25 at an angle 0 ಬರ್ಕೋಬೇಕು ಪೋಲಾರ್ ಫಾರ್ಮಲ್ಲಿ. ಓಕೆನಾ? ಸೊ ಹಂಗಾಗಿ ಇಲ್ಲಿ IT ಅಂದರೆ 25 at an angle 0 ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಮಲ್ಟಿಪ್ಲೈಡ್ ಬೈ Z1 ಇನ್ ಪೋಲಾರ್ ಫಾರ್ಮ್ ಡಿವೈಡೆಡ್ ಬೈ Z1 + Z2 ಇನ್ ಪೋಲಾರ್ ಫಾರ್ಮ್. ಓಕೆನಾ? ಹಾಂ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನಿದೆಯೋ ಅದನ್ನು ಡಿವೈಡ್ ಮಾಡಬೇಕು. ಆ್ಯಂಗಲ್ಸ್ ಏನಿದೆಯೋ ಅವನ್ನೆಲ್ಲ ಮಲ್ಟಿಪ್ಲಿಕೇಶನ್ ಇದ್ದರೆ ಆ್ಯಂಗಲ್ಲು ಆ್ಯಡ್ ಆಗುತ್ತೆ, ಡಿವಿಷನ್ ಇದ್ದರೆ ಆ್ಯಂಗಲ್ನ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ನಿಮಗೆ ಟೋಟಲ್ ಆಗಿ 11.18 at an angle -63.43 ಬರುತ್ತೆ ಆ್ಯಂಗಲ್. ಓಕೆನಾ? ಇಲ್ಲಿ -53 ಮೇಲಿದೆ, ಇದು ಮೇಲ್ಗಡೆ ಬಂದಾಗ -10 ಆ್ಯಡ್ ಆದಾಗ ನಿಮಗೆ -63.43 ಬರುತ್ತೆ. ಓಕೆನಾ? ಸೊ ಅದು ನಿಮಗೆ I1. ಸೊ ನಾವು ಟು ಫೈಂಡ್ ದ I2 ಐದರ್ ಐ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ ಅಥವಾ ಏನು ಮಾಡ್ಬೋದು, ವಿ ನೋ IT = I1 + I2. ಸೊ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ ನಮಗೆ I2 = IT - I1 ಅಂದರೆ 25 at an angle 0 ಅಥವಾ J0 -11 - J2 ಮಾಡಿದಾಗ ನಮಗೆ I2 ಬರುತ್ತೆ. ಓಕೆ, ಸೊ ವಿ ಕ್ಯಾನ್ ಯೂಸ್ ಎನಿ ಆಫ್ ದ 2 ಫಾರ್ಮುಲಾಸ್. ಸೊ ನಮಗೆ I2 ಇಷ್ಟು ವ್ಯಾಲ್ಯೂ ಬರುತ್ತೆ. ಓಕೆನಾ? ನೆಕ್ಸ್ಟ್ ಪವರ್ ಟೇಕನ್ ಬೈ ಈಚ್ ಇಂಪಡೆನ್ಸ್ ಅಂತ ಕೇಳಿದ್ದೇನೆ. ಸೊ ಪವರ್ ನಮಗೆ ಟೇಕನ್ ಬೈ ಈಚ್ ಇಂಪಡೆನ್ಸ್ ಅಂದಾಗ ನಾವು ಇಲ್ಲಿ ಪವರ್ ಯಾವಾಗಲೂ ಕನ್ಸ್ಯೂಮ್ ಆಗೋದು ಓನ್ಲಿ ಬೈ ದ ರೆಸಿಸ್ಟೆನ್ಸ್ ಪಾರ್ಟ್. ಕೆಪಾಸಿಟೆನ್ಸು ಮತ್ತು ಇಂಡಕ್ಟರು ದೇ ವೋಂಟ್ ಕನ್ಸ್ಯೂಮ್ ಪವರ್. ಓಕೆ, ಸೊ ದೇ ವಿಲ್ ಗೋಯಿಂಗ್ ಟು ಸ್ಟೋರ್ ದ ಪವರ್, ದಟ್ಸ್ ಇಟ್. ಓಕೆ, ಸೊ ಹಂಗಾಗಿ ಸೊ P1 ಅಂದರೆ ಪವರ್ ಕನ್ಸ್ಯೂಮ್ಡ್ ಬೈ Z1 ಅಂತ. ಸೊ ಅಲ್ಲಿ ನಮಗೆ 8 ಏನಿದೆಯಲ್ಲ, ಸೊ ಅದು ನಮಗೆ R ರೆಪ್ರೆಸೆಂಟ್ ಮಾಡುತ್ತೆ. ಸೊ I1² R1 ಮಾಡಬೇಕು. ಇಲ್ಲ I1 ಅಂದರೆ ಯಾವ ತಗೋಬೇಕಂದ್ರೆ ಪೋಲಾರ್ ಫಾರ್ಮಲ್ಲಿ ಯಾವ ಮ್ಯಾಗ್ನಿಟ್ಯೂಡ್ ಬಂದಿತ್ತಲ್ಲ, ಸೊ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ 11.18² ಮಲ್ಟಿಪ್ಲೈಡ್ ಬೈ R1 ಅಂದರೆ 8. ಸೊ ದ್ಯಾಟ್ ವಿಲ್ ಗೋಯಿಂಗ್ ಟು ಗಿವ್ ಅಸ್ 1000 ವ್ಯಾಟ್ಸ್. ಸಿಮಿಲರ್ಲಿ P2 ಕಂಡುಹಿಡಿಬೇಕಂದ್ರೆ I2² R2 ಯೂಸ್ ಮಾಡೋದು ಫಾರ್ಮುಲಾ. ಸೊ ಇಲ್ಲಿ I2 ಅಂದರೆ ಮ್ಯಾಗ್ನಿಟ್ಯೂಡ್ ಇನ್ ಪೋಲಾರ್ ಫಾರ್ಮ್, ಅದನ್ನು ಯೂಸ್ ಮಾಡ್ಕೋಬೇಕು. ಓಕೆನಾ? ಸ್ಕ್ವೇರ್ ಮಲ್ಟಿಪ್ಲೈಡ್ ಬೈ Z2 ಅಲ್ಲಿ R ವ್ಯಾಲ್ಯೂ ನಮಗೆ 3 ಇದೆ, 3 ohms ಇರೋದು. ಓಕೆನಾ? -J4 ಅನ್ನೋದು XC ರೆಪ್ರೆಸೆಂಟ್ ಮಾಡುತ್ತೆ, -JXCನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಂಗಾಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1500 ವ್ಯಾಟ್ಸ್ ಬರುತ್ತೆ. ಸೊ ನಾವು ವಿಲ್ ಗೋಯಿಂಗ್ ಟು ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮಲ್ಲಿ Z1 ಮತ್ತು Z2 ಎರಡನ್ನೂ ಪೋಲಾರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಓಕೆ, ಮತ್ತು ವೋಲ್ಟೇಜ್ನ ಕೊಟ್ಟಿದ್ದಾನೆ 230 ವೋಲ್ಟ್, 50 ಹರ್ಟ್ಸ್ ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ ದ ಕರೆಂಟ್ ಡ್ರಾನ್ ಅಂದರೆ ಟೋಟಲ್ ಕರೆಂಟ್ I, ಪವರ್ ಫ್ಯಾಕ್ಟರ್ ಆ್ಯಂಡ್ ಪವರ್ ಕನ್ಸ್ಯೂಮ್ಡ್ ಬೈ ಈಚ್ ಆಫ್ ದ
ಸರ್ಕ್ಯೂಟ್. ಈಚ್ ಸರ್ಕ್ಯೂಟ್ ಅಂದರೆ ಈಚ್ ಇಂಪೆಡೆನ್ಸ್ ಅಂತ. ಓಕೆನಾ. ಇಲ್ಲಿ ನಮಗೆ ಎರಡನ್ನು ಪೋಲಾರ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ವೋಲ್ಟೇಜ್ ಕೊಟ್ಟಿದ್ದಾನೆ. ಸೊ ಕರೆಂಟ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಹಿಯರ್ ಐ ವಿಲ್ ಗೋಯಿಂಗ್ ಟು ಯೂಸ್ ದ ಫಾರ್ಮುಲಾ V ಡಿವೈಡೆಡ್ ಬೈ Z. ಓಕೆನಾ. ಸೊ ಅಲ್ಲಿ ನಮಗೆ Z ಇನ್ ಟೋಟಲ್ ಬೇಕಾಗುತ್ತೆ. ಸೊ ಹಂಗಾಗಿ ZT ವೆನ್ ಟು ಇಂಪೆಡೆನ್ಸಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್ ಇದ್ದಾಗ ನಮಗೆ Z1 Z2 ಡಿವೈಡೆಡ್ ಬೈ Z1 ಪ್ಲಸ್ Z2 ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆನಾ. ಇಲ್ಲಿ ಆಲ್ರೆಡಿ ನಮಗೆ ಪೋಲಾರ್ ಫಾರ್ಮಲ್ಲಿ ಕೊಟ್ಟಿರೋದ್ರಿಂದ ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ವೆರಿ ಈಸಿಲಿ. ಓಕೆನಾ. ಇಲ್ಲಿ ಕೆಳಗಡೆ ವ್ಯಾಲ್ಯೂ ಇರೋದು Z1 ಪ್ಲಸ್ Z2 ಇದೆ. ಸೊ ಹಂಗಾಗಿ ನಮಗೆ ಪೋಲಾರ್ ಫಾರ್ಮಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಇದನ್ನು ರೆಕ್ಟ್ಯಾಂಗ್ಯುಲರ್ ಫಾರ್ಮ್ಗೆ ಡಿನಾಮಿನೇಟರ್ ಏನಿದೆಯಲ್ಲ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಕನ್ವರ್ಟ್ ಮಾಡ್ಕೊಂಡಾಗ ನಿಮಗೆ ಇಷ್ಟು ಬರುತ್ತೆ ಫಾರ್ Z1, ಇದು Z2 ವ್ಯಾಲ್ಯೂ. ಓಕೆನಾ. ಹಾಂ, ಈಗ ನಾವು ಇದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಮತ್ತೆ ಅದನ್ನು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆ. ಹಾಂ, ಸೊ ಆವಾಗ ಈ ಪಾರ್ಟ್ ಏನಿದೆಯಲ್ಲ, ಸೊ ಇದು ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದ Z1 ಕೊಡುತ್ತೆ, ಇದು ಆ್ಯಂಗಲ್ ಕೊಡುತ್ತೆ ರಿಸಲ್ಟೆಂಟ್ ಅಂತ. ಓಕೆನಾ. ಸೊ ಹಂಗಾಗಿ ಇಲ್ಲಿ Z ಇನ್ ದ ಪೋಲಾರ್ ಫಾರ್ಮ್ ಬರುತ್ತೆ. ಓಕೆನಾ. ಸೊ ನಮಗೆ ಐ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? V ಡಿವೈಡೆಡ್ ಬೈ Z ಟೋಟಲ್ ಮಾಡ್ಬೋದು. ಓಕೆನಾ. ಸೊ ನಾವು ದ್ಯಾಟ್ ವಿಲ್ ಬಿ ಈಕ್ವಲ್ ಟು 230 ವೋಲ್ಟೇಜ್ ಕೊಟ್ಟಿದ್ದಾನೆ, ವಿಲ್ ಗೋನ್ ಟು ಟೇಕ್ ಇಟ್ ಆಸ್ ರೆಫರೆನ್ಸ್. ಸೊ ಹಂಗಾಗಿ ಅದ್ರದ್ದು ಈಕ್ವೇಷನ್ನು 230 ಅಟ್ ಆನ್ ಆ್ಯಂಗಲ್ 0 ಇನ್ ಪೋಲಾರ್ ಫಾರ್ಮ್ ವಿಗೆ. ಸೊ ಡಿವೈಡೆಡ್ ಬೈ ZT ಇಲ್ಲೇನು ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಪೋಲಾರ್ ಫಾರ್ಮಲ್ಲಿ. ಓಕೆ. ಸೊ ದಿಸ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಔಟ್ ಆಫ್ ಇಟ್. ಓಕೆನಾ. ಇಲ್ಲಿ ಆ್ಯಂಗಲ್ ಏನು ಬಂದಿದೆಯಲ್ಲ, ಸೊ ದಿಸ್ ಇಂಡಿಕೇಟ್ಸ್ ದ ಆ್ಯಂಗಲ್ ಫೈ. cosine of this angle is nothing but your power factor. ಓಕೆ. ಸೊ ಪವರ್ ಫ್ಯಾಕ್ಟರ್ ಬೇಕಂದಾಗ ಏನು ಮಾಡಬೇಕು? cosine of 39 ಮಾಡಿದ ನಮಗೆ 0.777 ಲ್ಯಾಗಿಂಗ್ ಅಂತ. ಸೊ ಲ್ಯಾಗಿಂಗ್ ಅಂತ ಯಾಕೆ ಬರಿಬೇಕಂದ್ರೆ ಆ್ಯಂಗಲ್ಲು ಮೈನಸ್ ಬಂದಿದೆ. ಸೊ ಮೈನಸ್ ಯಾವಾಗ ಬರುತ್ತೆ ಅಂದರೆ ನಮಗೆ ಇದೆಯಲ್ಲ ಈ ಆ್ಯಂಗಲ್ ಇಲ್ಲಿ ಕನ್ಸಿಡರ್ ಮಾಡಬೇಕು ನಾವು. ಓಕೆನಾ. ಹಾಂ. ಸೊ ಇಲ್ಲಿ ನಿಮಗೆ ಆ್ಯಂಗಲ್ ಪಾಸಿಟಿವ್ ಇತ್ತಂದರೆ ಅರ್ಥ ಅದು ಲ್ಯಾಗಿಂಗ್ ಇದೆ ಅಂತ ಅರ್ಥ. ಓಕೆ. ಸೊ ದಿಸ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಟೋಟಲ್ ಪವರ್ ಅಂದರೆ ಪವರ್ ಟೇಕನ್ ಬೈ ದ ಸರ್ಕ್ಯೂಟ್ ಕೇಳಿದ್ದಾನೆ. ಓಕೆನಾ. ಸೊ ಹಂಗಾಗಿ ಟೋಟಲ್ ಪವರ್ ಕಂಡುಹಿಡಿಬೇಕಂದ್ರೆ ನಾವು ಆಲ್ರೆಡಿ Z ಕಂಡುಹಿಡಿದೀವಲ್ಲ. ಸೊ ಹಂಗಾಗಿ V I ಕಾಸ್ ವೈ ಫಾರ್ಮುಲಾ ಯೂಸ್ ಮಾಡ್ಬೋದು. ಬಟ್ I ಯೂಸ್ ಮಾಡಬೇಕಂದ್ರೆ ಇಲ್ಲಿ ನಾವು IT ಯೂಸ್ ಮಾಡಬೇಕು, ಟೋಟಲ್ ಕರೆಂಟು, ಮತ್ತು ಇಲ್ಲಿ 5Tನ ಯೂಸ್ ಮಾಡಬೇಕು. ಓಕೆ. ಹಾಂ. ಸೊ ಇಲ್ಲಿ ನಮಗೆ 230 ಟೋಟಲ್ ಕರೆಂಟು ಮ್ಯಾಗ್ನಿಟ್ಯೂಡ್. ಓಕೆನಾ. 12.67 ಇಲ್ಲಿ ಬಂದಿದೆಯಲ್ಲ ಇದು. ಓಕೆನಾ. ಮಲ್ಟಿಪ್ಲೈಡ್ ಬೈ ಕಾಸ್ ಫೈ 0.77 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಹಾಂ. ಈ ಸರ್ಕ್ಯೂಟಲ್ಲಿ 50 ಮೈಕ್ರೋಫ್ಯಾರಡ್ ಕೆಪಾಸಿಟೆನ್ಸು ಈಸ್ ಕನೆಕ್ಟೆಡ್ ಇನ್ ಪ್ಯಾರಲ್ ವಿತ್ 20 ohm and 0.05 Henry in series. Okay. So this parallel combination is connected across 200 volt 50 watt supply. Calculate the line current, power factor, cos phi, the power consumed. Total power ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಇಲ್ಲಿ ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಕೊಂಡ್ರೆ ಇಟ್ ವಿಲ್ ಬಿ ಲಾಟ್ ಮೋರ್ ಈಸಿಯರ್ ಟು ಸಾಲ್ವ್. ಕೆಪಾಸಿಟೆನ್ಸು 50 ಮೈಕ್ರೋಫ್ಯಾರಡ್ ಇದೆ. ಸೊ ದ್ಯಾಟ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲ್ ವಿತ್ RL series circuit of this value. So let us call this as Z1 and this as Z2, and it has been supplied with 200 volt 50 watt supply. Okay na. So ಇಲ್ಲಿ ವೋಲ್ಟೇಜ್ ಕೊಟ್ಟಿರೋದ್ರಿಂದ ವಿಲ್ ಗೋನ್ ಟು ಟೇಕ್ ಇಟ್ ಆಸ್ ರೆಫರೆನ್ಸ್. ಸೊ ಅಂದರೆ ಅದನ್ನು ಪೋಲಾರ್ ಫಾರ್ಮ್ ಬರ್ಕೊಂಡಾಗ 200 ಆ್ಯಂಡ್ ಆ್ಯಂಗಲ್ 0 ಬರ್ಕೋಬೇಕು. ಸೊ ಇಲ್ಲಿ ನಾವು ಕರೆಂಟ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಕರೆಂಟ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ V/Z ಫಾರ್ಮ್ ಇದೆ, V/Z ಬೇಕಾಗುತ್ತೆ. ಸೊ V/Z ಅಂದರೆ ಇಲ್ಲಿ ನಮಗೆ Z1 ಮತ್ತು Z2ನ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಇಲ್ಲಿ ಫಸ್ಟು XC ಫೈಂಡ್ ಔಟ್ ಮಾಡಬೇಕು. XCಗೆ ಏನು ಫಾರ್ಮುಲಾ, ಬರೀ ಕೆಪಾಸಿಟರ್ ಇರೋದ್ರಿಂದ ಇಲ್ಲಿ ನಮಗೆ XC ಫೈಂಡ್ ಔಟ್ ಮಾಡಬೇಕಂದ್ರೆ 1/2πfc. ಇಲ್ಲಿ C ವ್ಯಾಲ್ಯೂ ಇದೆಯಲ್ಲ 50 ಮೈಕ್ರೋಫ್ಯಾರಡ್ 10 to the power -6 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ನಮಗೆ XCಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಅದೇ ಥರ ಇಲ್ಲಿ L ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಹಂಗಾಗಿ XL ಫೈಂಡ್ ಔಟ್ ಮಾಡಬೇಕು. ಸೊ 2πfl ಹಾಕೋಬೇಕು. ಸೊ ನಮಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಓಕೆ. ಹಾಂ. ಈಗ Z1 ಅಂದರೆ 0 - jXC. ಓಕೆ. ಸೊ ಇಷ್ಟು ನಮಗೆ ಬರುತ್ತೆ. ಅದನ್ನು ಪೋಲಾರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸಿಮಿಲರ್ಲಿ ಈಗ
Z2ಗೆ R ಪ್ಲಸ್ ಜೆ ಎಕ್ಸ್ ಎಲ್ ಅಂದರೆ ಎಕ್ಸೆಲ್ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎಲ್ಲಲ್ಲ. ಸೊ ಅವಾಗ ನಮಗೆ ಅದನ್ನು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಇಷ್ಟು ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಈಗ, ವಿ ಕ್ಯಾನ್ ಫೈಂಡ್ ದ ಕರೆಂಟ್ ಥ್ರೂ ಈಚ್ ಬ್ರಾಂಚ್ ಬೈ ಯೂಸಿಂಗ್ V/Z1 ಮತ್ತು V/Z2 ಹಾಕೊಂಡಾಗ ನಮಗೆ ಕರೆಂಟ್ ಇನ್ ಈಚ್ ಬ್ರಾಂಚ್ ಬರುತ್ತೆ. ಓಕೆನಾ, ಸೊ ಯಾಕಂದರೆ ವೋಲ್ಟೇಜ್ ಎರಡರಲ್ಲೂ ಸೇಮ್ ಇರುತ್ತೆ. ಸೊ ಹಂಗಾಗಿ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ಇನ್ ದಿಸ್ ಫಾರ್ಮುಲಾ. ಸೊ ಇಲ್ಲಿ ನಮಗೆ ವಿ ಅಂದರೆ 210 ∠0, Z1 ಇನ್ ಪೋಲಾರ್ ಫಾರ್ಮ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅವಾಗ ನಮಗೆ ಇಷ್ಟು ಬರುತ್ತೆ. ಓಕೆ, ಅದನ್ನು ರೆಕ್ಟ್ಯಾಂಗ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಯಾಕಂದರೆ ಲಾಸ್ಟಿಗೆ ನಮಗೆ ಟೋಟಲ್ ಕರೆಂಟ್ ಕಂಡುಹಿಡಿಯಬೇಕಂದ್ರೆ I1 + I2 ಮಾಡಬೇಕಾಗತ್ತೆ. ಪೋಲಾರ್ ಫಾರ್ಮಲ್ಲಿ ಅಡಿಷನ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ರೆಕ್ಟ್ಯಾಂಗ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡು ವಿಲ್ ಗೋಯಿಂಗ್ ಟು ಡೂ ಇಟ್. ಸಿಮಿಲರ್ಲಿ I2ಗೆ V/Z2 ಫೈಂಡ್ ಔಟ್ ಮಾಡಿದಾಗ ಇಷ್ಟು ಬರುತ್ತೆ. ಸೊ ನೆಕ್ಸ್ಟ್ ಟೋಟಲ್ ಕರೆಂಟ್ IT ಫೈಂಡ್ ಔಟ್ ಮಾಡಬೇಕಂದ್ರೆ I1 + I2 ಮಾಡಬೇಕು. ಸೊ ಅದಕ್ಕೆ ನಾವು ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಳ್ಳೇಬೇಕು. ಓಕೆನಾ, ಸೊ ಅವಾಗ ನಮಗೆ ಆನ್ಸರು ಇಷ್ಟು ಬರುತ್ತೆ ಪೋಲಾರ್ ಫಾರ್ಮಲ್ಲಿ. ಓಕೆ, ಸೊ ಇದರಲ್ಲಿ ದಿಸ್ ರೆಪ್ರೆಸೆಂಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಟೋಟಲ್ ಕರೆಂಟ್ ಆ್ಯಂಡ್ ದಿಸ್ ರೆಪ್ರೆಸೆಂಟ್ ದ ಆ್ಯಂಗಲ್. ಓಕೆ, ಸೊ ದಿಸ್ ಆ್ಯಂಗಲ್ is known as phi. Cosine of that angle will going to give us the power factor. ಓಕೆ, ಇಲ್ಲಿ ನಮಗೆ 0.96 ಬರುತ್ತೆ. ಸೊ ಲಾಸ್ಟಿಗೆ ಪವರ್ ಕನ್ಸ್ಯೂಮ್ಡ್ ಟೋಟಲ್ ಅಂದರೆ ನಮಗೆ V × IT cos ∅t ಬರ್ಕೋಬೇಕಿಲ್ಲ. ಓಕೆನಾ, ಸೊ ಇಲ್ಲಿ ಪವರ್ ಕನ್ಸ್ಯೂಮ್ಡ್ ಬೈ Z1 ಅಂತ ಇದ್ದಾಗ ಏನು ಬರೀಬೇಕು, V I1 cos ∅1 cos ∅ ಬರ್ಕೋಬೇಕಾಗತ್ತೆ. ಅದೇ ನಮಗೆ ಪವರ್ ಕನ್ಸ್ಯೂಮ್ಡ್ ಇನ್ Z2 ಬೇಕಾದಾಗ V I2 cos ∅2 ಬರ್ಕೋಬೇಕಾಗತ್ತೆ. ಓಕೆನಾ, ಇಲ್ಲಿ ನಮಗೆ ಟೋಟಲ್ ಪವರ್ ಕನ್ಸ್ಯೂಮ್ಡಿಂದ ಸರ್ಕ್ಯೂಟ್ ಕೇಳಿರೋದ್ರಿಂದ IT ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1236.94 ವ್ಯಾಟ್ಸ್ ಬರುತ್ತೆ. ಓಕೆನಾ, ಇಲ್ಲಿ V ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೋಲ್ಟೇಜ್, ಸಿಮಿಲರ್ಲಿ IT ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಯೂಸ್ ಮಾಡ್ಕೋಬೇಕು. ಓಕೆನಾ, 6.41 ಏನು ಮ್ಯಾಗ್ನಿಟ್ಯೂಡ್ ಇರುತ್ತಲ್ಲ ಅದನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. ಓಕೆ, ಈ ಸರ್ಕ್ಯೂಟಲ್ಲಿ Z1 ಕೊಟ್ಟಿದ್ದಾನೆ 8 + J15, Z2 ಕೊಟ್ಟಿದ್ದಾನೆ 6 - J8 ಅಂದರೆ ಇದು RL ಸೀರೀಸ್ ಸರ್ಕ್ಯೂಟು, ಇದು RC ಸೀರೀಸ್ ಸರ್ಕ್ಯೂಟ್. ಓಕೆ, ದೀಸ್ ಟು ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಕರೆಂಟ್ ಕೊಟ್ಟಿದ್ದಾನೆ 10 ಆಂಪಿಯರ್. ಫೈಂಡ್ ಬ್ರಾಂಚ್ ಕರೆಂಟ್. ಓಕೆ, ಸೊ ಬ್ರಾಂಚ್ ಕರೆಂಟ್ ಅಂದರೆ ನಿಮಗೆ ಇಲ್ಲಿ ವೋಲ್ಟೇಜು ಯಾವುದು ಕೊಟ್ಟಿಲ್ಲ. ಸೊ ಹಂಗಾಗಿ ವಿಲ್ ಗೋಯಿಂಗ್ ಟು ಯೂಸ್ ದ ವೋಲ್ಟೇಜ್ ಡಿವೈಡರ್ ರೂಲ್ ಬೈ ಟೇಕಿಂಗ್ ಕರೆಂಟ್ ಆಸ್ ದ ರೆಫರೆನ್ಸ್. ಸೊ 10 ಕೊಟ್ಟಿದ್ದಾನೆ ಆಂಪಿಯರು. ಸೊ 10 at an angle 0, that will be the reference. Total current is given by now 10 at an angle 0. Now we will going to use the current divider rule. So I1 is equal to IT into Z2 divided by Z1 plus Z2. So these two must be converted to polar form. 8 + J15 ಮತ್ತು 6 - J8 ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಅದನ್ನು ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ಡಿವೈಡ್ ಮಾಡ್ಕೊಂಡಾಗ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. ಸಿಮಿಲರ್ಲಿ I2 ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ಕ್ಯಾನ್ ಡೂ ಇಟ್ ಇನ್ 2 ways. ಐದರ್ ವಿ ಕ್ಯಾನ್ ಯೂಸ್ ದ ಕರೆಂಟ್ ಡಿವೈಡರ್ ಫಾರ್ಮುಲಾ, ಅಥವಾ ವಿ ಕ್ಯಾನ್ ಆಲ್ಸೋ ಯೂಸ್ I2 is equal to IT - I1 ಬಿಕಾಸ್ ಟೋಟಲ್ ಕರೆಂಟ್ I ಇದೆಯಲ್ಲ. ಸೊ ದಿಸ್ IT is equal to I1 + I2. ಎರಡು ಬ್ರಾಂಚ್ ಇರೋದ್ರಿಂದ I1 + I2 ಪ್ಯಾರಲಲ್ ಬ್ರಾಂಚ್. ಸೊ ಇಲ್ಲಿ ನಮಗೆ I1 ಕಂಡುಹಿಡಿದೀವಿ, I2 ಗೊತ್ತಿದೆ. ಸೊ ಐ ಕ್ಯಾನ್ ಫೈಂಡ್ I2 is equal to IT - I1 ಫಾರ್ಮುಲಾ, ಅಥವಾ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಸೊ ನೀವು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಇಷ್ಟು ಆನ್ಸರ್ ಬರುತ್ತೆ. ಓಕೆ, ಸೊ ಆಮೇಲೆ ಏನು ಮಾಡಬೇಕು, ಹಿಯರ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಸಪ್ಲೈ ವೋಲ್ಟೇಜ್ ಆಲ್ಸೋ. ಸೊ ಸಪ್ಲೈ ವೋಲ್ಟೇಜ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಪ್ಯಾರಲಲ್ ಸರ್ಕ್ಯೂಟ್ ಇರೋದ್ರಿಂದ ನಿಮಗೆ ವೋಲ್ಟೇಜ್ ಎರಡರಲ್ಲೂ ಸೇಮ್ ಇರುತ್ತೆ. ಓಕೆನಾ, ಸೊ ಇಲ್ಲಿ ನಮಗೆ I1 ಬೇಕಂದಾಗ ಏನು ಫಾರ್ಮುಲಾ ಯೂಸ್ ಮಾಡ್ಬೋದು, V / Z1 ಯೂಸ್ ಮಾಡ್ಬೋದು ಅಲ್ವಾ. ಸೊ ಈ ಫಾರ್ಮುಲಾದಲ್ಲಿ ಐ ಕ್ಯಾನ್ ಫೈಂಡ್ ದ V ಬೈ ಯೂಸಿಂಗ್ I1 × Z1. ಓಕೆ, ಸೊ ಸಿಮಿಲರ್ಲಿ I2 is given by V / Z2, and from that equation V is equal to I2 Z2. Either I can use I1 Z1 or I can use I2 Z2. ನೀವು ಎರಡಲ್ಲಿ ಫಾರ್ಮುಲಾದಲ್ಲಿ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸೇಮ್ ಬರುತ್ತೆ, ಯಾವುದರ ಒಂದು ಯೂಸ್ ಮಾಡ್ಕೊಳೋದು. ಓಕೆನಾ, ಸೊ ನಾವಿಲ್ಲಿ ಯೂಸ್ ಮಾಡಿರೋದು ಇಲ್ಲಿ 6.38 ಅಂದರೆ I1 Z1 ಯೂಸ್ ಮಾಡ್ಕೊಂಡಿದ್ದೀನಿ ನಾವು ಫಾರ್ಮುಲಾದಲ್ಲಿ. ಓಕೆನಾ, ಸೊ ಅದನ್ನ ಯೂಸ್ ಮಾಡ್ಕೊಂಡೆ ನಿಮಗೆ ಇಷ್ಟು ನಿಮಗೆ ಆನ್ಸರ್ ಬರುತ್ತೆ. ಓಕೆ, ಸೊ ನಾವು ವಿಲ್ ಗೋಯಿಂಗ್ ಟು ಸಿ ಒನ್ ಮೋರ್ ಮೆಥಡ್ ದಟ್ ಈಸ್ ನೋನ್ ಆಸ್ ಅಡ್ಮಿಟೆನ್ಸ್ ಮೆಥಡ್. ಸೊ ಅಡ್ಮಿಟೆನ್ಸ್ ಅಂದರೆ ನಮಗೆ ರೆಸಿಪ್ರೋಕಲ್ ಆಫ್ ಇಂಪಿಡೆನ್ಸ್ನ ನಾವು ಅಡ್ಮಿಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇಟ್ ಈಸ್ ಗಿವನ್ ಬೈ 1/Z, ಅಥವಾ ಅಲ್ಲಿ V/I ಇತ್ತು, Z is equal to ಇಲ್ಲಿ
I ಡಿವೈಡೆಡ್ ಬೈ ವಿ ಆಗುತ್ತೆ. ಸೊ ಇದರದ್ದು ಯೂನಿಟ್ಟು ಸಿಮನ್ಸ್ ಅಥವಾ ಅಪೋಸಿಟ್ ಆಫ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಬರೀಬೇಕಾದ್ರೆ OHM ಅಂತ ಬರಿತೀವಲ್ಲ, ಇಲ್ಲಿ ಅದನ್ನು MHO ಅಂತ ಬರಿತೀವಿ. ಯೂನಿಟ್ ಅಂದರೆ ಮೋ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ನಿಮಗೆ R+JX ಝಡ್ಡಿಗೆ ಹೆಂಗೆ ನಿಮಗೆ ಕಾಂಪೋನೆಂಟ್ಸ್ ಇತ್ತು ಅದೇ ಥರ ನಮಗಿಲ್ಲಿ ಕಂಡಕ್ಟೆನ್ಸು ಮತ್ತು ಸಸೆಪ್ಟೆನ್ಸ್ ಅಂತ ಕರಿತೀವಿ ಇಲ್ಲಿ ಬರೋ ಕಾಂಪೋನೆಂಟ್ಸ್. ಓಕೆ. ಸೊ ಇಲ್ಲಿ ನಿಮಗೆ 3 ಥರದಲ್ಲಿ ಅಪೋಸಿಷನ್ ಇರುತ್ತೆ. ಒಂದು ಪ್ಯೂರ್ ಆರಲ್ಲಿ ಏನು ಬರುತ್ತಲ್ಲ, ಸೊ ಅದನ್ನು 1/R ಕಂಡಕ್ಟೆನ್ಸ್ ಅಂತ ಕರಿತೀವಿ. ಅದೇ ಥರ ಪ್ಯೂರ್ XL ಇದ್ದಾಗ 1/XL ಇಲ್ಲಿ ನಾವು ಅದರ ರೆಸಿಪ್ರೋಕಲ್ ತಗೋಬೇಕು. ಸೊ ಅದನ್ನು ನಾವು ಇಂಡಕ್ಟಿವ್ ಸಸೆಪ್ಟೆನ್ಸ್ ಅಂತ ಕರಿತೀವಿ. ಓಕೆ. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಲೆಟರ್ B. ಸಿಮಿಲರ್ಲಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ರೆಸಿಪ್ರೋಕಲ್ನ ನಾವಿಲ್ಲಿ ಕೆಪಾಸಿಟಿವ್ ಸಸೆಪ್ಟೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಲೆಟರ್ BC. ಓಕೆ. ಇಲ್ಲಿ 3 ಇಂಪಡೆನ್ಸ್ ಪ್ಯಾರಲ ಕನೆಕ್ಟ್ ಮಾಡಿದ್ದೀವಿ. ಓಕೆನಾ. ಸೊ Z1, Z2, Z3. ಸೊ ನಮಗಿಲ್ಲಿ ಪ್ಯಾರಲ ಸರ್ಕ್ಯೂಟ್ ಇರೋದ್ರಿಂದ ಟೋಟಲ್ ಕರೆಂಟ್ I ಈಸ್ ಈಕ್ವಲ್ ಟು I1 + I2 + I3. ವೋಲ್ಟೇಜ್ V ವಿಲ್ ಗೋಯಿಂಗ್ ಟು ರಿಮೈನ್ ಸೇಮ್ ಥ್ರೂ ಆಲ್ ದ ಬ್ರಾಂಚಸ್ ಇನ್ ಪ್ಯಾರಲ ಸರ್ಕ್ಯೂಟ್. ಸೊ ಹಂಗಾಗಿ ಇಲ್ಲಿ I1ಗೆ V/Z1 ಅಂತ ಬರಿಬೋದು, ಅಥವಾ V × 1/Z1 ಅಂತ ಬರಿಬೋದು. ಪ್ಲಸ್ I2ಗೆ V × 1/Z2 ಅಂತ ಬರಿಬೋದು. I3ಗೆ V × 1/Z3 ಅಂತ ಬರಿಬೋದು. ಇಲ್ಲಿ 1/Z1 ಅಂದ್ರೆ ಏನು? ರೆಸಿಪ್ರೋಕಲ್ ಆಫ್ ಇಂಪಡೆನ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಇಸ್ ಅಡ್ಮಿಟೆನ್ಸ್. ಅದನ್ನು Y1 ಅಂತ ಬರ್ಕೋಬೋದು. ಸೊ ಸಿಮಿಲರ್ಲಿ ಹಿಯರ್ ಇಟ್ ವಿಲ್ ಬಿ Y2 ಆ್ಯಂಡ್ Y3. V ಕಾಮನ್ ಇದೆ. V ಕಾಮನ್ ತಗೊಂಡಾಗ ನಿಮಗೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು V ಕ್ಯಾನ್ಸಲ್ ಆಗುತ್ತೆ. ಸೊ ದೆನ್ ಇಟ್ ವಿಲ್ ಬಿಕಮ್ Y ಈಸ್ ಈಕ್ವಲ್ ಟು Y1 + Y2 + Y3. ಅಂದರೆ ಇಂಪಡೆನ್ಸ್ ನಾವು ಪ್ಯಾರಲ ಕನೆಕ್ಟ್ ಮಾಡಿದಾಗ ಏನು ಫಾರ್ಮುಲಾ? 1/Z ಈಸ್ ಈಕ್ವಲ್ ಟು 1/Z1 + 1/Z2 + 1/Z3 ಫಾರ್ಮುಲಾ ಬರುತ್ತೆ. ಅದನ್ನೇ ನೀವು ಅಡ್ಮಿಟೆನ್ಸ್ ಫಾರ್ಮಲ್ಲಿ ಬರ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಸೀರೀಸ್ ಸರ್ಕ್ಯೂಟ್. ಸೊ Y ಈಸ್ ಈಕ್ವಲ್ ಟು Y1 + Y2 + Y3 ಅಂತ ಬರುತ್ತೆ. ಹಾಗಾಗಿ ಕ್ಯಾಲ್ಕುಲೇಷನ್ಸು ತುಂಬ ಈಸಿ ಆಗುತ್ತೆ. ಪ್ಯಾರಲಲ್ ಸರ್ಕ್ಯೂಟು ಮೋರ್ ದೆನ್ 2 ಇದ್ದಾಗ ನಮಗೆ ಕ್ಯಾಲ್ಕುಲೇಷನ್ಸು ತುಂಬ ಈಸಿ ಆಗುತ್ತೆ. ಸೊ ಕಾಂಪೋನೆಂಟ್ಸ್ ಆಫ್ Z ಏನು? R ± JX. R+JX ಯಾವಾಗ? RL ಸೀರೀಸ್ ಸರ್ಕ್ಯೂಟ್ ಇದ್ದಾಗ. RC ಸೀರೀಸ್ ಸರ್ಕ್ಯೂಟ್ ಇದ್ದಾಗ R - JX ಬಂದಿರುತ್ತೆ. ಅದೇ ಥರ ನಮಗಿಲ್ಲಿ ಇಂಪಿಡೆನ್ಸಲ್ಲಿ G - JB ಅಂತ ಬರುತ್ತೆ. ಓಕೆನಾ. ಸೊ ಇಲ್ಲಿ G ಅಂದರೆ ಕಂಡಕ್ಟೆನ್ಸು, B ಅಂದರೆ ಸಸೆಪ್ಟೆನ್ಸ್. ಓಕೆನಾ. ಈಗ ನಾವು ಸಪ್ಲೈ ಕರೆಂಟ್ ಬೇಕಂದಾಗ ನಮಗೆ ಏನಂತ ಬರ್ಕೋದು? ಈಗ V/Z ಅಲ್ವಾ. ಸೊ 1/Z ಬದಲಿ ನಾವು ವಿ ಕ್ಯಾನ್ ರೈಟ್ ಇಟ್ ಎಸ್ YT ಅಥವಾ ಅಡ್ಮಿಟೆನ್ಸ್ ಇನ್ ಟೋಟಲ್. ಸೊ ಹಂಗಾಗಿ ನಮಗೆ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಫೈಂಡ್ ದ ಟೋಟಲ್ ಕರೆಂಟ್. ನಾವು ಯಾವಾಗ ಅಡ್ಮಿಟೆನ್ಸ್ ಮೆಥಡ್ನ ಯೂಸ್ ಮಾಡ್ತೀವಿ ಅಂದರೆ ಮೋರ್ ದೆನ್ 2 ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಇಂಪಿಡೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಆವಾಗ ಮತ್ತು ವೋಲ್ಟೇಜ್ ಗೊತ್ತಿಲ್ಲ ಅಂದಾಗ. ಓಕೆನಾ. ಸೊ ವೋಲ್ಟೇಜ್ ಗೊತ್ತಿತ್ತು ಅಂದರೆ I1, I2, I3 ಫೈಂಡ್ ಔಟ್ ಮಾಡ್ಬೋದು. 1/Z1, 1/Z2, 1/Z3 ಹಾಕೊಂಡು ಆಮೇಲೆ ಟೋಟಲ್ ಕರೆಂಟ್ನ ಕಂಡುಹಿಡಿಬೋದು. ಬಟ್ ವೋಲ್ಟೇಜ್ ಕೊಟ್ಟಿಲ್ಲ ಅಂದಾಗ ನಮಗೆ ಕರೆಂಟ್ ಡಿವೈಡರ್ ರೂಲ್ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಸೊ ಹಂಗಾಗಿ ಅವಾಗ ಏನು ಮಾಡ್ತೀವಿ? ಸೊ ದೆನ್ ವಿ ವಿಲ್ ಗೋ ಫಾರ್ ದಿಸ್ ಇಂಪಿಡೆನ್ಸ್ ಅಡ್ಮಿಟೆನ್ಸ್ ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಓಕೆ. ಸೊ ವಿಲ್ ಗೋಯಿಂಗ್ ಟು ಸಿ ಒನ್ ಪ್ರಾಬ್ಲಮ್ ಆನ್ ದಿಸ್. ಇದುವರೆಗೂ ನಿಮಗೆ ಎಕ್ಸಾಮಲ್ಲಿ 3 ಇಂಪಿಡೆನ್ಸ್ನ ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಂಡು ಯಾವತ್ತೂ ಕೇಳಿಲ್ಲ. ಸೊ ಜಸ್ಟ್ ವಿಲ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಅನ್ ಎಕ್ಸಾಂಪಲ್ ಹಿಯರ್. ಓಕೆನಾ. ಇಲ್ಲಿ 3 ಇಂಪಿಡೆನ್ಸ್ ಇದೆ. Y1, Z1, Z2 ಮತ್ತು Z3 3 ಇಂಪಿಡೆನ್ಸ್ ಇದೆ. ಕನೆಕ್ಟೆಡ್ ಅಕ್ರಾಸ್ 250 ವೋಲ್ಟ್ ಸಪ್ಲೈ. ಸೊ ಡಿಟರ್ಮೈನ್ ಅಡ್ಮಿಟೆನ್ಸ್ ಆಫ್ ದ ಸರ್ಕ್ಯೂಟ್, ಸಪ್ಲೈ ಕರೆಂಟ್ ಆ್ಯಂಡ್ ಪವರ್ ಫ್ಯಾಕ್ಟರ್ ಕಂಡುಹಿಡಿಬೇಕು. ಓಕೆನಾ. ಇಲ್ಲಿ ಫಸ್ಟ್ ಏನು ಮಾಡ್ಬೇಕು ನಾವು? Z1 ಕೊಟ್ಟಿರೋದ್ರಿಂದ Y1, Y2, Y3 ಅಂದರೆ ಅಡ್ಮಿಟೆನ್ಸ್ ಆಫ್ ಬ್ರಾಂಚ್ 1, ಬ್ರಾಂಚ್ 2, ಬ್ರಾಂಚ್ 3 ಕಂಡುಹಿಡಿಬೇಕು. ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ವೋಲ್ಟೇಜ್ ಕೊಟ್ಟಿದ್ದಾನೆ. ಸೊ ಹಂಗಾಗಿ ನಮಗೆ ಅಡ್ಮಿಟೆನ್ಸ್ ಮೆಥಡ್ ಯೂಸ್ ಮಾಡಲೇಬೇಕಂತೇನಿಲ್ಲ. ಓಕೆನಾ. ಇಲ್ಲಿ ನಮಗೆ I1 ಬೇಕಂದಾಗ V/Z1 ಯೂಸ್ ಮಾಡ್ಬೋದು. ಸೊ I2 ಬೇಕಂದಾಗ V/Z2 ಯೂಸ್ ಮಾಡ್ಬೋದು. I3 ಬೇಕಾದಾಗ V/Z3 ಯೂಸ್ ಮಾಡ್ಕೊಂಡು I ಈಸ್ ಈಕ್ವಲ್ ಟು I1 + I2 + I3 ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಬರುತ್ತೆ. ಓಕೆನಾ. ಸೊ ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೇನು ಕೇಳಿದ್ದಾನೆ? ಅಡ್ಮಿಟೆನ್ಸ್ ಆಫ್ ದ ಸರ್ಕ್ಯೂಟ್ ಕೇಳಿರೋದ್ರಿಂದ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ದ ಅಡ್ಮಿಟೆನ್ಸ್ ಮೆಥಡ್. ಓಕೆ. ಬಟ್ ಎಕ್ಸಾಮಲ್ಲಿ ನಿಮಗೆ ವೋಲ್ಟೇಜ್ ಕೊಟ್ಟಿಲ್ಲ, ಟೋಟಲ್ ಕರೆಂಟ್ ಕೊಟ್ಟಿದ್ದ, 3 ಇಂಪಿಡೆನ್ಸ್ ಪ್ಯಾರಲಲ್ ಆಗಿತ್ತು ಅಂದಾಗ ಸೊ ಅಡ್ಮಿಟೆನ್ಸ್ ಮೆಥಡ್ ಯೂಸ್ ಮಾಡಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್. ಓಕೆ. ಸೊ ಇಲ್ಲಿ Y2 ಮತ್ತು Y3ನ ಫೈಂಡ್ ಔಟ್ ಮಾಡಬೇಕು. 1/Z1, 1/Z2, 1/Z3. ಸೊ ಇಲ್ಲಿ ಡಿವಿಷನ್ ಇರೋದ್ರಿಂದ ಪೋಲಾರ್ ಫಾರ್ಮಿಗೆ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ. ಅದಾದಮೇಲೆ ಆನ್ಸರ್ನ
ಮತ್ತೆ ರೆಕ್ಟ್ಯಾಂಗ್ಯುಲರ್ ಫಾರ್ಮಿಗೆ ವಾಪಸ್ ಕನ್ವರ್ಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮಗೆ y1 ಮತ್ತು y2 y3 ಮೂರು ಬಂತು. ಸೊ ಅವಾಗ ಏನು ಮಾಡಬೇಕು, ಟೋಟಲ್ ಅಡ್ಮಿಟೆನ್ಸ್ ಇದೆಯಲ್ಲ, ಸೊ ದ್ಯಾಟ್ ಈಸ್ ಗಿವನ್ ಬೈ y1 + y2 + y3 ಫಾರ್ಮುಲಾ. ಓಕೆನಾ, ಅವು ಮೂರನ್ನು ಆ್ಯಡ್ ಮಾಡಿ ಪೋಲಾರ್ ಫಾರಮಿಗೆ ಕನ್ವರ್ಟ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಟೋಟಲ್ ಕರೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಹೆಂಗೆ, ಬೈ ಯೂಸಿಂಗ್ V ಡಿವೈಡೆಡ್ ಬೈ Z ಟೋಟಲ್ ಫಾರ್ಮುಲಾ. ಸೊ 1/Z ಟೋಟಲ್ ಅಂದರೆ ಇಲ್ಲಿ ವಿ ಕ್ಯಾನ್ ರೈಟ್ ಇಟ್ ಆಸ್ YT ಅಥವಾ ಅಡ್ಮಿಟೆನ್ಸ್ ಇನ್ ಟೋಟಲ್. ಸೊ ಹಾಗಾಗಿ ನಾವು ಕರೆಂಟ್ I ಈಸ್ ಗಿವನ್ ಬೈ V ಇಂಟು YT. ಸೊ ದಿಸ್ ಇನ್ ಪೋಲಾರ್ ಫಾರ್ಮ್. ವೋಲ್ಟೇಜು 250 ಕೊಟ್ಟಿದ್ದಾನೆ, ಅದನ್ನು ರೆಫರೆನ್ಸ್ ತಗೊಂಡಾಗ ನಮಗೆ ಅಟ್ ಆನ್ ಆ್ಯಂಗಲ್ 0 ಬರ್ಕೋಬೇಕು. ಸೊ ಮಲ್ಟಿಪ್ಲೈಡ್ ಬೈ YT ಫೈಂಡ್ ಔಟ್ ಏನು ಮಾಡಿದ್ವಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಇಷ್ಟು ಆನ್ಸರು ಬರುತ್ತೆ. ಸೊ ಅದ್ರದ್ದು ಪವರ್ ಫ್ಯಾಕ್ಟರ್ ಬೇಕಂದಾಗ cosine of this angle, so that will going to give us the power factor in the circuit. Okay, so this completes our parallel AC circuit analysis. ನಿಮಗೆ ಯೂಶ್ವಲಿ ಪ್ಯಾರಲಲ್ AC ಸರ್ಕ್ಯೂಟ್ಸ್ ಅಲ್ಲಿ RL ನ ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಂಡು ಮತ್ತು RC ನ ಪ್ಯಾರಲಲ್ ಕನೆಕ್ಟ್ ಮಾಡ್ಕೊಂಡು ಈಕ್ವಿವೆಲೆಂಟ್ ಸರ್ಕ್ಯೂಟ್ನ ಬರಿಬೋದು. ಬಟ್ ಯೂಶ್ವಲಿ ಎಕ್ಸಾಂಪಲ್ ನಿಮಗೆ ಪ್ಯಾರಲಲ್ ಸರ್ಕ್ಯೂಟಲ್ಲಿ ಯಾವಾಗಲೂ ಕೇಳೋದು ಪ್ರಾಬ್ಲಮ್ ದಟ್ ಟು ಇಂಪಿಡೆನ್ಸಸ್ ಕನೆಕ್ಟೆಡ್ ಇನ್ ಪ್ಯಾರಲ್. ಸೊ ಅವಾಗ ನಾವೇನು ಮಾಡಬೇಕು, ಇಂಪಿಡೆನ್ಸ್ ಮೆಥಡ್ನ ಯೂಸ್ ಮಾಡ್ಕೊತೀವಿ. ಓಕೆನಾ. ಸೊ ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ದಿಸ್ completes our parallel circuit analysis in AC.